ಬಿಟ್ಟಿದ್ದು, ಸೋತಿದ್ದು ಎಲ್ಲದಕ್ಕೂ ನಾನು ಜವಾಬ್ದಾರಿ ಅಲ್ಲ. ನಾನು ಮಾಡಿದ್ರು ಅದು ಆಗಲಿಲ್ಲ ಅಷ್ಟೆ ಅಂತ ಅದನ್ನು ನಾವು ಒಪ್ಕೊಳ್ಳೋದು ಹೇಗೆ ಅಮ್ಮ? ಯಾವುದೋ ಒಂದು ಕೆಲಸ ನಾನು ಮಾಡೋಕ್ಕೆ ಹೋಗಿರ್ತೀನಿ, ಬಟ್ ಆದರೆ ಅದು ನನ್ನ ಕೈಯಿಂದ ಆಗ್ತಾ ಇಲ್ಲ. ನಾನು ಮಾಡಿದ್ರು, ನಾನು ನಿಷ್ಠೆಯಿಂದ ಮಾಡಿದ್ರು ಅದು ಆಗಲಿಲ್ಲ ಅಷ್ಟೆ ಅಂತ ಅದನ್ನು ನಮಗೆ ನಾವು ಹೇಗೆ ಒಪ್ಕೊಳ್ಳೋದು? ಇಲ್ಲಿ ಬಹಳ ದೊಡ್ಡ ಪ್ರಿನ್ಸಿಪಲ್ ಇದು ಲೈಫ್ನಲ್ಲಿ. ಮನುಷ್ಯ ಅವನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಇದೇ ಲೆವೆಲ್ನಲ್ಲಿ ಆಲೋಚನೆ ಮಾಡಿದವರು ಬೆಳೆಯಲ್ಲ. ಅವ್ರು 100 ಜನದಲ್ಲಿ ಒಬ್ಬರಾಗಿ ಹಿಂದೆ ಉಳ್ಕೋತಾರೆ. ಆದರೆ ನೀನು ಒಂದು ವಿಶೇಷ ವ್ಯಕ್ತಿ ಆಗಬೇಕಾದ್ರೆ, ಒಂದು ಮಹಾನ್ ವ್ಯಕ್ತಿತ್ವ ನಿಂದಾಗಬೇಕಾದ್ರೆ, ನೀನು ಅಸಾಮಾನ್ಯ ವ್ಯಕ್ತಿತ್ವ ಆಗಬೇಕಾದ್ರೆ ಒಂದು ಶಿಫ್ಟ್ ಆಗಬೇಕು ನಿಮ್ಮ ಆಲೋಚನೆಯಲ್ಲಿ. ಆವಾಗ ಜವಾಬ್ದಾರಿಗೆ ಬೇರೆ ಒಂದು ಅರ್ಥ ಬರುತ್ತೆ. ನೀನು ಎಷ್ಟು ಜವಾಬ್ದಾರಿಯನ್ನು ಶಕ್ತಿ ಅಂದ್ಕೊಳ್ತೀಯ, ಇದು ಆತ್ಮಬಲ ಅಂದ್ಕೊಳ್ತೀಯ, ಆಗ ನಿನಗೆ ಆಗಲ್ಲ ಅನ್ನೋದು ಇಲ್ಲವೇ ಇಲ್ಲ. ಆಗಲ್ಲ ಅನ್ನೋದು, ಇಂಪಾಸಿಬಲ್ ಅನ್ನೋದು ಇಲ್ಲವೇ ಇಲ್ಲ. ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ಆರ್ ಅನ್ಬೌಂಡೆಡ್ ಎನರ್ಜಿ. ಆದರೆ ಹಾಗೆ ಅಂತ ಎಲ್ಲ ಮಾಡಬೇಕು ಅಂತಿಲ್ಲ. ಏನು ಮಾಡ್ತಾ ಇದ್ದೀವೋ ಅಟ್ಲೀಸ್ಟ್ ಅದಕ್ಕಾದ್ರೂ 100% ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಎಲ್ಲ ಮಾಡಬೇಕು ಅಂತಿಲ್ಲ. ಏನು ಮಾಡ್ತೀರೋ ಅದನ್ನು ಎಲ್ಲ ಕೊಟ್ಟು ಮಾಡಬೇಕಲ್ಲ. ಆಗ 100% ರೆಸ್ಪಾನ್ಸಿಬಿಲಿಟಿ ಆದಾಗ ನಮಗೆ ಮಾಡೋದು ಮುಖ್ಯ ಆಗಬೇಕೇ ಹೊರತು ಅದು ನನ್ನ ಕೈನಲ್ಲಿ ಇದು ಪೂರ್ತಿ ಮಾಡೋಕ್ಕಾಗತ್ತಾ, ಮಾಡೋಕ್ಕಾಗಲ್ವಾ, ಮಾಡಿದ್ರೆ ನನಗೆ ಗೆಲುವಿದೆಯಾ, ಸೋಲಿದೆಯಾ, ಮಾಡಿದ್ರೆ ಯಾರಾದರೂ ಏನಾದ್ರು ಕೊಡ್ತಾರಾ, ಬಿಡ್ತಾರಾ, ಅದರ ಫಲಿತಾಂಶ ಏನು ಅಂತ ಯಾಕೆ ಯೋಚನೆ ಮಾಡ್ತೀವಿ? ಅದೇ ಭಗವದ್ಗೀತೆಯ ಮೂಲ ಮಂತ್ರ. ನೀವು ಫಲಿತಾಂಶವನ್ನು ಯೋಚನೆ ಮಾಡಿದಾಗ, ಆಗದೇ ಇದ್ದಾಗ, ಬಿದ್ದಾಗ, ಹಾಳಾದಾಗ ರಿಸಲ್ಟ್ ನೋಡಿ ನಂದಲ್ಲ ಇದು ಜವಾಬ್ದಾರಿ, ಅದು ಆದಾಗ ಮಾತ್ರ ನಂದು ಅಂತ ನಾವು ಹೇಳೋದು ಯಾವಾಗ ಅಂದರೆ ಅಹಂಕಾರ ಬದುಕೋದೇ, ಅಹಂಕಾರಕ್ಕೆ ಶಕ್ತಿನೇ ಆಗಿದ್ದೆಲ್ಲ ನಾನು ಕಿರೀಟ, ಆಗದೆ ಇರೋದೆಲ್ಲ ಬೇರೆಯವ್ರನ್ನ ಬೆಟ್ಟು ಮಾಡಿ ತೋರಿಸೇನೆ ಅದು ಬೆಳೆಯೋದು. ಅನ್ಫೇರ್ ಗೇಮ್ ಇದು. ಹೆಡ್ಸ್ ಐ ವಿನ್, ಟೇಲ್ ಯು ಲೂಸ್ ಅಂತ ಅದನ್ನು ಹೇಳಿದ್ದೀನಿ ಎಷ್ಟೋ ಸತಿ. ನಾವು ಅದನ್ನು ಮಾಡ್ತೀವಿ. ಅದರಲ್ಲಿ ನಿಪುಣರು ಯಾರು ಅದರಲ್ಲಿ ನಿಪುಣರು ಅನ್ಫೇರ್ ಗೇಮ್ನಲ್ಲಿ, ದೇ ಆರ್ ವೆರಿ ಸ್ಮಾರ್ಟ್ ಆ್ಯಂಡ್ ಕ್ಲೆವರ್ ಆ್ಯಂಡ್ ಇಂಟೆಲೆಕ್ಚುಯಲ್ ಪೀಪಲ್. ದೇ ಆರ್ ದಿ ಮೋಸ್ಟ್ ಫೂಲಿಶ್ ಸ್ಟುಪಿಡ್ ಆನ್ ದಿಸ್ ಪ್ಲಾನೆಟ್. ಗೊತ್ತಿಲ್ಲ ಅವ್ರಿಗೆ, ಆ ಥರದವರೇ ಜಾಸ್ತಿ ಜನ ಇರೋದು. ಜವಾಬ್ದಾರಿ ಅಂದಾಗ ಆಗಿದ್ದೆ ಆಯಿತಾ, ನೀನು ಮಾಡಿದ್ದು, ಎಸ್ ಯು ಆರ್ ರೆಸ್ಪಾನ್ಸಿಬಲ್. ಆಗಲಿಲ್ವಾ, ಎಸ್ ಐ ಆಮ್ ರೆಸ್ಪಾನ್ಸಿಬಲ್. ಆಗದೇ ಇರೋದಕ್ಕೂ ನಾನೇ ಕಾರಣ. ಯಾವಾಗ ಅದು ಆಗದೇ ಇರೋದಕ್ಕೆ ನಾನೇ ಕಾರಣ ಅಂತ ಆಗುತ್ತೆ, ಅದಕ್ಕೆ ಮೂಲ ಕಾರಣ ನಾನೇ, ಆಗಕ್ಕೆ ಏನೇನು ಬೇಕೋ ದಾರಿಗಳು ಕಾಣಿಸುತ್ತೆ. ನೀನು ಆಗದೇ ಇರೋದಕ್ಕೆ ನಾನು ಕಾರಣ ಅಂತ ಒಪ್ಕೊಂಡ್ರೆ ಆಗಕ್ಕೆ ಎಷ್ಟೊಂದು ದಾರಿಗಳು ಕಾಣುತ್ತೆ. ವೇರ್ ದೆರ್ ಇಸ್ ವಿಲ್ ದೆರ್ ಇಸ್ ಎ ವೇ. ಆವಾಗ ಸೂಟ್ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಆವಾಗಲೂ ಆಗಲಿಲ್ಲ, ಆಗದೇ ಇರೋದಕ್ಕೆ ಪುನಃ ನಾನೇ ಕಾರಣ ಅಂದಾಗ ಆಗುತ್ತೆ. ಆ ಥರ 99 ಬಲ್ಬ್ಗಳು ಕಾಂಬಿನೇಷನ್ನಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಹಾಕಿ ನೋಡಿದಾಗ ಹೊಡಿತಾ ಬಂತು ಒಂದೊಂದೇ. ಅವನಿಗೇನು ಗೊತ್ತಾಯಿತು? ಪ್ರತಿಯೊಂದು ಬಲ್ಬಲ್ಲೂ ಒಂದು ಪಾಠ ಆಯಿತು. ನನಗೆ ಈ ಕಾಂಬಿನೇಷನಲ್ಲಿ ವರ್ಕ್ ಆಗಲ್ಲ, ಹೀಗೆ ಮಾಡಿದ್ರೆ ಆಗಲ್ಲ, ಇನ್ನು ಹೆಂಗೆ ಮಾಡಲಿ, ಮತ್ತೆ ಹೊಡಿದು, ಈ ಕಾಂಬಿನೇಷನ್ ಆಗಲ್ಲ, ಈ ದಾರಿ ಆಗಲ್ಲ, ಇನ್ಯಾವ ದಾರಿ ಇದೆ, ಇದು ವರ್ಕ್ ಆಗಲಿಲ್ಲ, ಬಿಡಿ, ಪಾಠ ಸಿಕ್ತು, ಇದಾಗಲ್ಲ ಅಂತ ಗೊತ್ತಾಯಿತು, ಇನ್ಯಾವ ದಾರಿ ಇದೆ. ಹೀಗೆ ಮಾಡಿದಾಗ ಒಂದು ಬಲ್ಪು 24 ಗಂಟೆನೂ ಉರಿಯಿತು. ನಮಗೆಲ್ಲ ಇವತ್ತು ಎಲೆಕ್ಟ್ರಿಸಿಟಿ ಬಲ್ಪು ಉರಿತಾ ಇದೆ, ಬಿಕಾಸ್ ಹಿ ಫೌಂಡ್ ಔಟ್. ಅದಕ್ಕೆ ಎಷ್ಟು ಸತಿ ಫೇಲ್ಯೂರ್ ಆಯಿತು. ಹಾಗೆ ಪ್ರತಿ ಸತಿನೂ ಫೇಲ್ಯೂರ್ನಲ್ಲೇ ಪಾಠ ಅಂತ ಕಲಿದಾಗ ನಾವು ಆಗದೇ ಇರೋದನ್ನು ಕೂಡ ನಾನೇ ಜವಾಬ್ದಾರಿ ಅಂತ ಒಪ್ಕೋತೀನಿ. ಅಮ್ಮ, ಅರ್ಧ ಕೆಲಸವನ್ನ ಮಾಡಿದ್ರೆ ಕರ್ಮ ಬಂಧನ ಅಂತ ಅಂತಾರೆ. ಅದು ಹೌದಾ? ನಿಜನಾ? ಋಣ ಉಳಿಯುತ್ತಾ ಹಾಗೆ ಅರ್ಧ ಕೆಲಸನ ಮಾಡೋದ್ರಿಂದ? ನಮ್ಮ ಪಾಲಿಗೆ ಯಾವ ಕೆಲಸ ಈ ಕ್ಷಣಕ್ಕೆ ಆ ಟೈಮ್ ಅನ್ನೋದು ಡಿಮಾಂಡ್ ಮಾಡುತ್ತೋ ಅದು ನಮ್ಮ ಕರ್ಮದಿಂದ ಬಂದಿರುತ್ತೆ, ಅಥವಾ ನಾವು ಇಷ್ಟಪಟ್ಟು ಮಾಡ್ತಿರ್ತೀವಿ ಸ್ವಇಚ್ಛೆಯಿಂದ. ಯಾರ ಬಲವಂತನೂ ಇಲ್ಲ. ಅದು ಭಾಳ ಕ್ವಾಲಿಟಿ ಕರ್ಮ. ಅದಿಲ್ಲದೆ ಇದ್ದರೆ ನಮಗೆ ಕರ್ಮ ಬಂದಿದೆ, ಇದು ಮಾಡಲೇಬೇಕು ಅನ್ನೋದಾಗಿದೆ.
ಅಂಥ ಕರ್ಮಗಳು ನಮಗೆ ಪ್ರಾರಂಭದಲ್ಲೇ ಆಸಕ್ತಿ ಇರಲ್ಲ, ಯಾಕೆ ನಮಗೆ ಬೇಡ, ನಮ್ಮ ಕರ್ಮದಿಂದ ಬಂದಿರುತ್ತೆ, ಅದು ಒಂದು ಕಾರಣ ಅನಾಸಕ್ತಿಗೆ. ನಮಗೆ ಬೇಡ ಆದರೆ ಮರಲೇಬೇಕು, ಲೆಕ್ಕ ತೀರಿಸಲೇಬೇಕು, ಲೆಕ್ಕ ಚುಕ್ತ ಆಗಲೇಬೇಕು. ಅಂಥ ಕರ್ಮಗಳು ನಮ್ಮ ಹಿಂದಿಂದ ಇರೋದು ಒಂದು ಸಂಗ್ರಹಿಸಿದ್ದು ಸಂಚಿತ ಕರ್ಮಗಳು ಆಗಾಮಿ ಕರ್ಮವಾಗಿ ಪ್ರಾರಬ್ಧಕ್ಕೆ ಬಂದಿದೆ. ಅಲ್ಲೂ ಆಸಕ್ತಿ ಇದೆ, ಯಾಕೆಂದರೆ ನಮಗೆ ಬೇಡ ಅದು. ಹೀಗಿದ್ದಾಗ ನಾವು ಶುರು ಮಾಡಲೇಬೇಕು, ಕೆಲವು ಸತಿ ಇನ್ನೆವಿಟಬಲ್ ಅಂತಾರೆ, ಆ ರೀತಿ ನಾವು ಶುರು ಮಾಡ್ತೀವಿ, ಅನಿವಾರ್ಯವಾಗಿ ನಾವು ಅದರಲ್ಲಿ ಇರ್ತೀವಿ. ನಾವು ಅವಾಗ ಮಾಡಲ್ಲ, ಅರ್ಧಕ್ಕೆ ಬಿಡ್ತೀವಿ. ಯಾಕೆ ನಮ್ಮ ಅಹಂಕಾರ ಅದನ್ನು ಒಪ್ಕೊಳ್ಳಲ್ಲ. ಅಹಂಕಾರಕ್ಕೆ ಬೇರೆ ಏನೋ ಬೇಕಾಗಿದೆ, ತಟ್ಟೆಲಿರೋದು ಬೇಡ, ಅದು ಸ್ವಭಾವ. ತಾನೇನೋ ಇಷ್ಟಪಟ್ಟಿದೆ, ಅದನ್ನು ಬಯಸ್ತಾ ಇದೆ, ಅದನ್ನು ಈ ಜಾಗದಲ್ಲಿ ಬಯಸ್ತಾ ಇದೆ, ಈಗ ಬಯಸ್ತಾ ಇದೆ, ಇದು ಬೇಡ, ಇದು ನಂಗೆ ಅನಾಸಕ್ತಿ, ಇದು ಯಾಕೆ ಬಂತು, ಇದು ಇರಬಾರ್ದಾಗಿತ್ತು, ಇದೇ ಬೇಕಿತ್ತು ಅಂತ ಹಠ ಮಾಡ್ತಾ ಇದೆ ಅದು. ಆವಾಗ ನಾವು ಬಿಡ್ತೀವಿ. ನಮಗೆ ಅಹಂಕಾರದ ಶಕ್ತಿನೇ ಜಾಸ್ತಿ, ಕರ್ಮನ ಮೀರಿ ಹೋಗುತ್ತದು, ಅದು ಪಕ್ಕಕ್ಕೆ ತಳ್ತೀವಿ. ನಂಗೆ ಇದು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅರ್ಧಂಬರ್ಧ ಮಾಡೋದು. ಆಗೇನಾಯಿತು, ನಿಮಗೇ ಬಂದಿರೋದದು, ನಿಮ್ಮ ಪಾಲಿಂದೇನೆ, ನೀವು ಉಳಿಸ್ಕೊಂಡಿರೋದೇನೆ, ಅದು ರೀಸೈಕಲ್ ಆಗುತ್ತೆ, ಮತ್ತೆ ಅದು ರೆಸಿಡ್ಯೂ, ಅದು ಬಂದಿದೆ, ಮುಗಿಸ್ತಾ ಇಲ್ಲ ನೀವು. ಅಹಂಕಾರ ಅದಕ್ಕೆ ಮುಗಿಸೋಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ನೀವು ಅಹಂಕಾರದ ಮಾತು ಕೇಳ್ತೀರಾ, ಕರ್ಮಕ್ಕೆ ಆಕ್ಸೆಪ್ಟ್ ಮಾಡ್ತಾ ಇಲ್ಲ, ಅದನ್ನು ಫೇಸ್ ಮಾಡ್ತಾ ಇಲ್ಲ, ಅದನ್ನು ನೀವು ಒಪ್ಪಂದ ಮಾಡಿಕೊಂಡಿಲ್ಲ, ರಾಜಿ ಆಗಿಲ್ಲ, ನಿಮಗೆ ಜ್ಞಾನ ಇಲ್ಲ, ನಾನು ಮಾಡಲೇಬೇಕು, ನನಗೆ ಬಂದಿದೆ, ಇದು ಮಾಡ್ತೀನಿ ಅನ್ನೋದು ಇಲ್ಲ. ನೀವು ಚಾಯ್ಸಲ್ಲಿದ್ದೀರಾ, ಅದೇನು ಮಾಡುತ್ತೆ, ಪಕ್ಕಕ್ಕೆ ಹಾಕುತ್ತೆ. ನೀವು ಅಂದ್ಕೊಂಡಿದ್ದೀರಾ ತಪ್ಪಿಸ್ಕೊಂಡೆ ಅಂತ, ಖಂಡಿತ ತಪ್ಪಿಸ್ಕೊಂಡಿರಲ್ಲ. ಪುನಃ ಅದು ವಾಪಸ್ ಇನ್ನೊಂದು ರೂಪದಲ್ಲಿ ಬಂದೇ ಬರುತ್ತೆ. ಅದು ಮುಗಿಸೋವರೆಗೂ, ಅದು ತಿಂದು ನೀವು ಜೀರ್ಣ ಮಾಡ್ಕೊಳ್ಳೋವರೆಗೂ ಅದು ನಿಮ್ಮ ಪಾಲಿಂದಾಗಿರುತ್ತೆ, ಜನ್ಮ ಜನ್ಮಕ್ಕೂ ಹತ್ತಿ ಬಂದೇ ಬರುತ್ತೆ. ಅದಕ್ಕೆ ನೀವು ಮಾಡಿಟ್ಕೊಂಡಿರೋದು, ಅದು ಬಂದಾಗ ಮುಗಿಸ್ಬೇಕು. ಇವತ್ತು ನಾವು ಟೆಕ್ನಾಲಜಿ ಮೂಲಕ ಎಷ್ಟೆಷ್ಟೇ ಮುಂದೆ ಹೋಗ್ತಾ ಇದ್ರು ಅಮ್ಮ, ನಮಗೆ ಬಹಳ ಲ್ಯಾಕ್ ಆಗ್ತಾ ಇರೋದು ಒಂದು ವಿಷಯ, ಅದು ಟೈಮ್ ಕೀಪ್ ಅಪ್ ಮಾಡೋದೇ ಒಂದು ಬಹಳ ದೊಡ್ಡ ವಿಷಯ ಇವತ್ತಿನ ಪ್ರಪಂಚದಲ್ಲಿ ಅಥವಾ ಇವತ್ತಿನ ಕಾಲಘಟ್ಟದಲ್ಲಿ. ಅದು ಮಾಡೋದು ಹೇಗೆ ಅಮ್ಮ? ಟೈಮ್ ಕೀಪ್ ಅಪ್ ಮಾಡೋದು ಹೇಗೆ? ಬಹಳ ಕಷ್ಟ ಆಗ್ತಾ ಇದೆ, ಅದಕ್ಕೊಂದು ಉಪಾಯ ಹೇಳ್ಕೊಡಿ. ಟೈಮ್ ಅಂದಾಗ ಬರೀ ಗಡಿಯಾರ ಮಾತ್ರ, ಕ್ಯಾಲೆಂಡರ್ ಮಾತ್ರ ನೋಡೋದಲ್ಲ. ಟೈಮ್ ಒಂದು ಎನರ್ಜಿ. ಟೈಮ್ ಅಂದಾಗ ಕಾಲ. ನಾವು ಅಂದ್ಕೊಳ್ತೀವಿ ಬರೀ ಹೊರಗಡೆಯಿಂದ ನೋಡಿದಾಗ ಆ ಟೈಮ್ನ, ನಾನು ಮೊನ್ನೆ ಹೇಳ್ತಾ ಇದ್ದೆ, ಲೈಫ್ ಭಾಳ ಚಿಕ್ಕದು, ಸ್ಪ್ಯಾನ್ ಭಾಳ ಚಿಕ್ಕದು, ಟೈಮ್ ಭಾಳ ಚಿಕ್ಕದು, ಲೈಫ್ ಟೈಮ್ ಭಾಳ ಚಿಕ್ಕದು ಅಂತ. ಖಂಡಿತವಾಗೂ ಚಿಕ್ಕದಲ್ಲ, ನಮಗೆ ಬೇಕಾದಷ್ಟು ಟೈಮ್ ಇದೆ. ಲೈಫ್ ಎಲ್ಲ ಅಂತಾರಲ್ಲ, ಈಚ್ ಘಳಿಗೆನೂ ನಮಗೋಸ್ಕರನೇ ಇದೆ. ಪ್ರತಿ ಘಳಿಗೆನೂ ನಮಗೆ ಹೊಸದು ಬದುಕೋದಕ್ಕೆ, ಪ್ರತಿ ಘಳಿಗೆನೂ ಒಂದು ಹೊಸದು ವಿಷಯಗಳನ್ನು ತಿಳಿಸ್ತಾ ಇದೆ, ಕ್ಲೂ ಕೊಡ್ತಾ ಇದೆ. ಎವ್ರಿ ಮೊಮೆಂಟ್ ಈಸ್ ರಿವೀಲಿಂಗ್ ವಾಟ್ ಲೈಫ್ ಈಸ್. ಆದರೆ ನಾವು 70 ವರ್ಷದವರೆಗೂ ಕುರುಡ್ರ ಥರ ಕಾಲದ ಪರಿವಿಲ್ಲದೆ ಕಾಲನ ಕಳ್ಕೊಂಡು, ಕಾಲನ ಮಾರ್ಕೊಂಡು, ಕಾಲವನ್ನು ಯಾವ ರೀತಿ ಒಂಥರ ಕಾಲಕ್ಕೂ ಹಣಕ್ಕೂ ರಿಲೇಟ್ ಮಾಡಿಕೊಂಡು ನಾವು ಆ ಸ್ಥಿತಿನಲ್ಲಿರೋದ್ರಿಂದ ನಮಗೆ ಟೈಮ್ ಸಾಕಾಗಲ್ಲ ಅನ್ನೋ ಭ್ರಮೆ ಬರುತ್ತೆ. 75-80 ವರ್ಷ ಆದಮೇಲೆ ಏನೂ ಮಾಡೋಕ್ಕೆ ಕೈಲಾಗದೇ ಇದ್ದಾಗ ನಮಗೆ ಆವಾಗ ಅನಿಸುತ್ತೆ ಲೈಫು ತುಂಬ ಚಿಕ್ಕದು ಅಂತ. ಖಂಡಿತ ಚಿಕ್ಕದಲ್ಲ. ಅಷ್ಟೊತ್ತಿಗೆ ಲೈಫ್ ಗೊತ್ತಾಗೋಷ್ಟರಲ್ಲಿಗೆ ನಾವು ಅರ್ಧ ಜೀವನ ಕಳ್ಕೊಂಡ್ಬಿಟ್ಟಿರ್ತೀವಿ. ವಾಪಸ್ ಹೋಗೋ ಟೈಮ್ ಬಂದಿರುತ್ತೆ, ಆದರೆ ಬೇಕಾದಷ್ಟು ಟೈಮನ್ನು ವೇಸ್ಟ್ ಮಾಡಿರ್ತೀವಿ, ಕಾಲ ಹರಣ ಮಾಡಿರ್ತೀವಿ, ಕಾಲನ ಕಳೆದಿರ್ತೀವಿ, ಟೈಮ್ ಪಾಸ್ ಅಂತೀವಿ. ಅದಲ್ಲ, ಜೀವನದಲ್ಲಿ ಕಾಲಕ್ಕೆ ಬೆಲೆ ಕೊಟ್ಟಾಗ ನಾವು ಅದಕ್ಕೊಂದು ಸ್ಪೇಸ್ ಕೊಡ್ತೀವಿ. ದೇಶ ಕಾಲ ಬೇರೆ ಬೇರೆ ಅಲ್ಲ, ದೇಶ ಕಾಲ ಒಟ್ಟಿಗೆ ಓಡುತ್ತೆ. ಯು ಹ್ಯಾವ್ ಟು ಗಿವ್ ಸ್ಪೇಸ್ ಫಾರ್ ಟೈಮ್. ಯು ಹ್ಯಾವ್ ಟು ಗಿವ್ ಸ್ಪೇಸ್ ಅಂದರೆ ಫೀಲಿಂಗ್ ದಟ್ ಯು ಆರ್ ಎಕ್ಸ್ಪಾನ್ಸಿವ್. then you feel the life is timeless dimension. You have everything to enjoy in life. ಆ ಥರ ದೊಡ್ಡ ಮ್ಯಾಗ್ನಾನಿಮಿಟಿನಲ್ಲಿ ಆ ಕಾಲ ನೋಡಿದಾಗ ಕಾಲ 1 2 3 4 ಹೋಗಲ್ಲ, ಕಾಲ ಆಳ ಗೊತ್ತಾಗುತ್ತೆ, ಕಾಲದ ಎತ್ತರ ಗೊತ್ತಾಗುತ್ತೆ, ಕಾಲದ ಮಹಿಮೆ ಏನು ಅಂತ ಗೊತ್ತಾಗುತ್ತೆ. ನಾವು ವ್ಯಾಲ್ಯೂ ಕೊಡ್ತೀವಿ, ಆ ಕಾಲಕ್ಕೆ ವ್ಯಾಲ್ಯೂ ಕೊಡೋದೇ ಲೈಫ್ಗೆ ವ್ಯಾಲ್ಯೂ ಕೊಡೋದು. ಲೈಫ್ ಈಸ್ ಟೈಮ್, ಲೈಫ್ ಈಸ್ ಸ್ಪೇಸ್.
ದ ಲೈಫ್ ಥ್ರಾಬ್ಸ್ ಇನ್ ಎವ್ರಿ ಮೊಮೆಂಟ್. ಅದಕ್ಕೆ ಕಾಲ ಅಂದಾಗ ಯಾರಿಗೆ ರೆಸ್ಪೆಕ್ಟ್ ಇರುತ್ತೆ ಲೈಫ್ ಬಗ್ಗೆ, ಅವ್ರ ಬಗ್ಗೆ, ಕಾಲದ ಬಗ್ಗೆ, ಅವರು ಕಾಲ ಕಳೆಯೋಲ್ಲ. ಕಾಲದಲ್ಲಿ ಅವರು ಬದುಕ್ತಾರೆ, ಪ್ರತಿಯೊಂದೂ ಜೀವಿಸ್ತಾರೆ ಅಂತ ಅವರಿಗೆ ಟೈಮ್ ಕೀಪಪ್ ಮಾಡ್ತಾರೆ ಅವರು. ಯಾಕೆಂದರೆ ಅವರಿಗೆ ಲೈಫಲ್ಲಿ ವ್ಯಾಲ್ಯೂ ಇರುತ್ತೆ. ಅವರು ಟೈಮ್ಗೆ ಮೇನ್ ಇಂಪಾರ್ಟೆನ್ಸ್ ಕೊಡೋದು ಯಾವಾಗ ಅಂದರೆ ಅವರು ಬದುಕೋಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಾಗ. ಅವ್ರು ಏನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅವರು ಏನು ಮಾಡಿದ್ರೂ ಅದಕ್ಕೆ ಕರೆಕ್ಟಾಗಿ ಯಾವ್ಯಾವ ಟೈಮ್ನಲ್ಲಿ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಅಲರ್ಟ್ನೆಸ್ ಅಂತೀವಿ ನಾವು. ಅಲರ್ಟ್ ಆಗಿದ್ದಾಗ ನೋಡಿ, ನಿಮಗೆ ಟ್ರೈನ್ಗೆ ಹೊತ್ತಕ್ಕೆ ಕರೆಕ್ಟಾಗಿ ಹೋಗ್ತೀರಾ, ಫ್ಲೈಟ್ ಟೈಮ್ಗೆ ಹೊತ್ತಕ್ಕೆ 2 ಗಂಟೆ ಮುಂಚೆನೇ ಹೋಗ್ತೀರಾ. ಸೀರಿಯಲ್ ನೋಡ್ಬೇಕಾದ್ರೆ ಕರೆಕ್ಟಾಗಿ ಆ ಟೈಮ್ನಲ್ಲಿ ಹೋಗಿ ವಿಡಿಯೋ ಹಾಕ್ಕೊಂಡು ಕೂತ್ಕೋತೀರಾ. ಕೆಲವೆಲ್ಲ ನೀವು ಮಾಡ್ತಿರೋ ಇಲ್ವೋ, ಯಾಕೆ ಮಾಡ್ತೀರಾ ಪ್ರಶ್ನೆ ಕೇಳ್ಕೊಳ್ಳಿ. ನಿಮಗದು ಬೇಕಿರುತ್ತಲ್ವಾ. ಲೈಫ್ನಲ್ಲಿ ಯಾವ್ಯಾವುದು ಬೇಕೋ ಅದಕ್ಕೆ ನಾವು ಕಾಲವನ್ನು ಮಾಡ್ಕೊಳ್ತೀವಿ, ಸ್ಪೇಸ್ನ ಕೊಡ್ತೀವಿ, ಅದಕ್ಕೆ ಜಾಗ ಕೊಟ್ಟಿರ್ತೀವಿ, ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ. ನಿಮಗೆ ಏನಾದ್ರು ಕೊಟ್ಟಿಲ್ಲ, ನಿಮಗೆ ಟೈಮ್ ಕೀಪಪ್ ಮಾಡಲ್ಲ ನೀವು ಅಂದರೆ ಅದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಫಸ್ಟು ಒಂದು ಅಜ್ಞಾನ, ಎರಡನೇದು ಒಂಥರ ಲೇಟಾಗಿ ಹೋಗೋದು ಒಂದು ಸ್ಟೈಲು. ಕೆಲವರಿಗೆ ಎಲ್ಲರೂ ಹೋದ್ಮೇಲೆ ಹೋಗೋದು ಒಂದು ಸ್ಟೈಲು. ಆ ಥರದ್ದೆಲ್ಲ ಕೆಲವೆಲ್ಲ ಒಂದು ಮಾಡ್ಕೊಂಡಿರ್ತಾರೆ. ಕೇರ್ಲೆಸ್ ಆಗಿರೋದೇ ಒಂದು ಜೀವನದ ವಿಧಾನ ಅಂತ. ಅವ್ರಿಗೇನು ಹೇಳೋಕ್ಕಾಗಲ್ಲ. ಅವ್ರಿಗೆ ಬೆಲೆ ಸಿಕ್ಕೋವರೆಗೂ ಕಾಲದ ಬೆಲೆ ಅವ್ರಿಗೆ ಗೊತ್ತಾಗುತ್ತೆ. ಇವಾಗೆಲ್ಲ ಬರ್ತಾ ನೀವು ಹೇಳ್ದಂಗೆ ಟೆಕ್ನಾಲಜಿ ಇದಕ್ಕೆ ಬಂದಾಗ ಹಣ ಮತ್ತು ಟೈಮ್, ಇಷ್ಟು ಟೈಮ್ಗೆ ಇಷ್ಟು ಹಣ ಮಾಡಿಕೊಂಡಾಗ ಬೇರೆಯವ್ರಿಗೆ ನಾವು ಟೈಮ್ ಕೊಡೋಕ್ಕೆ ಹಣ ಕೇಳ್ತೀವಿ. ನಿನಗೆ ಇಷ್ಟು ಟೈಮ್ ಕೊಡ್ತೀನಿ, ಇಷ್ಟು ಹಣ ಕೊಡು ಅಂತ. ಆ ಥರ ವ್ಯಾಪಾರಕ್ಕೆ ಹಣ ನಿಮ್ಮ ಟೈಮ್ನ ಹಾಕಿದಾಗ ನೀವು ನಿಮ್ಮನ್ನು ಮಾರ್ಕೋತಾ ಇದ್ದೀರಾ ಅಂತಲೇ ಹೇಳಬೇಕು. ಕೆಲಸದಲ್ಲಿ ಅನಾಸಕ್ತಿ ಹುಟ್ಟಲು ಕಾರಣ ಏನಮ್ಮ? ಆಸಕ್ತಿಯಿಂದನೇ ಪ್ರಾರಂಭಿಸ್ತೇವೆ ಯಾವುದೋ ಒಂದು ಕೆಲಸನ, ಆಮೇಲೆ ನಮ್ಗೆ ಅದ್ರ ಬಗ್ಗೆ ನಿರಾಸಕ್ತಿ ಬರುತ್ತೆ, ಅದ್ರ ಬಗ್ಗೆ ನಮಗೆ ಆಸಕ್ತಿನೇ ಹೊರಟು ಹೋಗುತ್ತೆ. ಇದಕ್ಕೆ ಮುಖ್ಯವಾದ ಕಾರಣಗಳೇನು ಅಮ್ಮ? ಇದು ಬೇಸಿಕ್ ನಾವು ತಿಳ್ಕೊಂಡ್ರೆ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ ಎಲ್ಲದಕ್ಕೂ ಅಷ್ಟೇ. ಇದು ಕರ್ಮ ಯೋಗ ಅಲ್ಲ. ಅಂದರೆ ಆ ಕೆಲಸ ಯೋಗದಲ್ಲಿ ಮಾಡಿಲ್ಲ ಅಂದರೆ ಆ ಕೆಲಸ ಬಲವಂತಕ್ಕಾಗ್ತಾ ಇರುತ್ತೆ. ಆ ಕೆಲಸ ಪ್ರಾರಂಭದಲ್ಲಿ ಖುಷಿ ಇರುತ್ತೆ, ಯಾವಾಗಲೂ ಅಷ್ಟೇ. ನಾವು ಎಷ್ಟೊಂದು ಗಾದೆಗಳಿದೆ ಅದಕ್ಕೆ, ಅದು ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ರಾರಂಭದಲ್ಲಿ ಖುಷಿ, ಆಮೇಲೆ ಬರ್ತಾ ಅನಾಸಕ್ತಿ, ಆಮೇಲೆ ಅರ್ಧದಲ್ಲಿ ಬಿಟ್ಬಿಡೋದು, ಅಥವಾ ಆಗಿದ್ದನ್ನು ಅದಕ್ಕೆ ಪ್ರಶಂಸೆ ತಗೊಳ್ಳೋದು, ಆಗದೆ ಇರೋದನ್ನು ಬೇರೆಯವ್ರ ಮೇಲೆ ಹಾಕ್ಬಿಡೋದು, ಕಾರಣಗಳು ಹೇಳೋದು, ಪೋಸ್ಟ್ಪೋನ್ ಮಾಡೋದು, ಇವೆಲ್ಲವೂ ಕೂಡ ಕರ್ಮಯೋಗ ಆಗೋದಿಲ್ಲ. ಕೆಲಸದಲ್ಲಿ ಅನಾಸಕ್ತಿ ಬರೋದೇನೆ, ಡಿಸ್ಇಂಟ್ರೆಸ್ಟ್ ಬರೋದೇನೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ದರೆ. ಇನ್ವಾಲ್ವ್ಮೆಂಟ್ ಯಾಕಿಲ್ಲ? ಇಂಟ್ರೆಸ್ಟ್ ಇಲ್ಲ. ಇನ್ವಾಲ್ವ್ಮೆಂಟಲ್ಲಿ ನಮಗೆ ಅದರಲ್ಲಿ ಒಂದು ಎನರ್ಜಿ ಸಿಗುತ್ತೆ. ಕರ್ಮಯೋಗ ಅಂದರೆ ಯೋಗದಲ್ಲಿ ಮಾಡುವ ಕರ್ಮ. ಯೋಗಸ್ಥಃ ಕುರು ಕರ್ಮಾಣಿ, ಯೋಗದಲ್ಲಿ ಇದ್ದು ಮಾಡು ಅಂದರೆ ನೀನು ನಿನ್ನ ಜೊತೆಗೆ ಇದ್ದು ಮಾಡು. ಕರ್ಮ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಆ ರೀತಿ ಮಾಡು, ಎಂಜಾಯ್ ಮಾಡು. ಕರ್ಮಕ್ಕೆ ನಿನ್ನನ್ನು ಕೊಡು. ನಿನ್ನನ್ನು ಕೊಡು ಅಂದರೆ ಎಲ್ಲ ಎನರ್ಜಿನೂ ಒಟ್ಟು ಒಂದು ಕಡೆಗೆ ಹಾಕು. ಅದು ಮಾಡಿಲ್ಲ. ಅದಕ್ಕೆ ಹೇಳೋದು, ಅಹಂಕಾರ ಎಷ್ಟೇ ಮಾಡಿದ್ರೂ ಕೂಡ ಅದಕ್ಕೆ ಪ್ರತಿಯೊಂದು ಪ್ರಶಂಸೆಗಳು ಅದೇನೂ ಅದಕ್ಕೆ ಯಾರಾದರೂ ಎಳಿಬೇಕು, ಯಾರಾದರೂ ತಳ್ಳಬೇಕು, ಯಾರಾದರೂ ಸಪೋರ್ಟ್ ಮಾಡಬೇಕು. ಇಲ್ಲದೇ ಅದು ಮಾಡಲ್ಲ. ಯಾಕೆಂದರೆ ಅದು ಸೋರ್ಸಿಂದ ಅದಕ್ಕೆ ಮಾಡಬೇಕು ಅನ್ನುವ ಆಕಾಂಕ್ಷೆಯಿಂದ ಬಂದಿಲ್ಲ. ಯಾವುದೋ ಸಣ್ಣ ಪುಟ್ಟ ಆಸೆ ಶುರು ಮಾಡಿರುತ್ತೆ, ಆಮೇಲೆ ನಿರಾಸೆ ಆಗುತ್ತೆ, ಬಿಟ್ಟು ಹಾಕ್ಬಿಡುತ್ತೆ. ಆಕಾಂಕ್ಷೆಗೂ ಆಸೆಗೂ ಅಷ್ಟೇ ವ್ಯತ್ಯಾಸ. ಆಕಾಂಕ್ಷೆ ನಮ್ಮ ಒಳಗಿಂದ ಹುಟ್ಕೊಳ್ಳುತ್ತೆ. ಇದನ್ನು ಯಾರೂ ತಳ್ಳೋದು ಬೇಕಿಲ್ಲ, ಬಲವಂತ ಇಲ್ಲ, ಕಂಪಲ್ಷನ್ ಇಲ್ಲ. ಅದು ತನ್ನಷ್ಟಕ್ಕೆ ತಾನು ಒಳಗಿಂದನೇ ಅದು ತಳ್ಳಲ್ಪಡುತ್ತದೆ. ಮಾಡೋಕ್ಕೆ ಸ್ಫೂರ್ತಿದಾಯಕವಾಗಿರುತ್ತದೆ. ಅಂಥ ಕರ್ಮಗಳು ಎಷ್ಟು ಸಲ ಮಾಡು, ಎಷ್ಟು ದಿವಸ ಮಾಡು, ಎಷ್ಟೆಲ್ಲ ಮಾಡು, ಲೆಕ್ಕಕ್ಕೆ ಇಲ್ಲ. ಅದು ಎಷ್ಟು ಮಾಡಿದೆ, ಏನು ಮಾಡಿದೆ ಇಲ್ಲ, ಮಾಡ್ತಾನೇ ಇರಬೇಕು.
ಮಾಡಿದಷ್ಟು ಖುಷಿ. ಇದೆರಡರಲ್ಲಿ ನೀವು ವ್ಯತ್ಯಾಸ ಕಂಡುಕೊಳ್ಬೇಕು. ಅಹಂಕಾರದಿಂದ ಮಾಡಿದ್ದು ಯಾವ ರೀತಿ ಇರುತ್ತೆ, ಅಹಂಕಾರನ ಸರೆಂಡರ್ ಮಾಡಿಬಿಟ್ಟು ಕರ್ಮಕ್ಕೆ ತನ್ನನ್ನು ತಾನು ಸಂಪೂರ್ಣ ಸರೆಂಡರ್ ಆಗಿ ಮಾಡಿದಾಗ ಅದು ಯಾವ ರೀತಿ ಸೇವೆ ಆಗುತ್ತೆ, ಸೇವೆಯಲ್ಲಿ ಆಸಕ್ತಿ ತಾನೇ ಹುಟ್ಟುಕೊಡುತ್ತೆ. ಕೊಟ್ಟ ಮಾತು ಮರ್ತೇ ಹೋಗುತ್ತೆ ಅಮ್ಮ, ಅದಕ್ಕೆ ಏನ್ ಮಾಡೋದು? ಕೊಟ್ಟ ಮಾತು, ಈ ಕೊಟ್ಟ ಮಾತು ಅಂತಿದೆಯಲ್ಲ, ಅಲ್ಲೇ ನೋಡಬೇಕು ಅದು ಯಾವ ಸ್ಥಿತಿಯಿಂದ ಆ ಮಾತು ಹೊರಗೆ ಬಂದಿದೆ ಅಂತ. ಕೆಲವು ಸತಿ ಬರೀ ಬಾಯಿ ಮಾತು ಅಂತೀವಿ. ಬರೀ ಬಾಯಿ ಮಾತಲ್ಲಿದ್ದರೆ ಅಥವಾ ಸಂದರ್ಭಕ್ಕೆ ಉಚಿತವಾಗಿ ಏನೋ ಒಂದು ಆಡಿದರೆ, ಅದು ಬಲವಂತವಾಗಿ ನಾವು ಆಡಿದರೆ, ಅದು ಬರೀ ಪದಗಳಲ್ಲಿ ಇದ್ದರೆ, ಅದರಲ್ಲಿ ಭಾವ ಇಲ್ಲದೇ ಇದ್ದರೆ, ಎಮೋಷನ್ ಕೊಡದೇ ಇದ್ದರೆ, ಅದಕ್ಕೆ ಎನರ್ಜಿ ಇಲ್ಲದೇ ಇದ್ದರೆ, ಅದರಲ್ಲಿ ಇಫ್ ಯು ಡೋಂಟ್ ಮೀನ್ ಇಟ್ ವೆನ್ ಯು ಟಾಕ್, ನೀವು ಅದಕ್ಕೆ ಉದ್ದೇಶನೇ ಇಲ್ಲ, ಹೇಳಬೇಕಲ್ಲ ಅಂತ ಹೇಳಿರೋದು. 99% ಎಲ್ಲರೂ ಹಾಗೆ ಮೇಲ್ಮೇಲೆ ಮಾತಾಡೋದು, ನಾಲ್ಗೆ ತುದಿ ಮಾತು ಅಂತಾರೆ. ಅದಕ್ಕೆ ಸುಮ್ಮನೆ ಮಾತಾಡ್ತಿರೋದಷ್ಟೇ, ಅವ್ರು ಏನೂ ಮಾಡಲ್ಲ. ಆಡೋರು ಮಾಡಲ್ಲ ಅಂತ ಹೇಳ್ತಾರೆ, ಮಾಡೋರು ಮಾಡ್ತಾರಷ್ಟೇ, ಆಡಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಅನುಭವದಲ್ಲಿ ಬಂದಿರೋದು. ನಿಮಗೆ ಅದು ಬಂದಿರೋ ಮಾತು ಮರೆಯೋದು ಯಾಕೆ ಅಂದರೆ ಅದು ಮನಸ್ಸಿಗೆ ಹೋಗೇ ಇಲ್ಲ, ಅದು ಮನಸ್ಸೊಳಗೆ ಇಳದೇ ಇಲ್ಲ, ಅದು ಬಾಯಲ್ಲಿ ಬಂದಿದೆ ಅಷ್ಟೇ. ಸಂದರ್ಭ ಒತ್ತಾಯ ಮಾಡಿದೆ, ಅದು ಹೇಳಿದ್ದೀರ. ಆಮೇಲೆ ನಾನು ಹೇಳಿದ್ನಾ ಇಲ್ಲ, ಅದು ತಲೆಗೆ ಹೋಗಿಲ್ವೇ. ಅದಕ್ಕೆ ಹೇಳ್ತಾರೆ, ನಿಮ್ಮ ಮನಸ್ಸಿಟ್ಟು ಮಾಡು, ಮನಸ್ಸು ಕೊಟ್ಟು ಹೇಳು, ಮನಸ್ಸಿನಲ್ಲಿ ಫೀಲ್ ಮಾಡು, ನೀವು ಮಾಡಿರೋದು ನೆನಪಿಟ್ಕೋ ಅಂತೆಲ್ಲ ಯಾಕೆ ಹೇಳ್ತಾರೆ? ಆ ನೆನಪಿನಲ್ಲಿ ಇಟ್ಕೋಬೇಕು ಅಂತ ಇಟ್ಕೊಂಡಿದ್ರೂ ಕೂಡ ಒಂದೊಂದು ಸತಿ ಮರ್ತೋಗುತ್ತೆ. ಅದು ಕೂಡ ಹೊರಗಡೆಯಿಂದ ಬಂದದ್ದೇನೆ. ಆದರೆ ನಮ್ಮ ಬುದ್ಧಿಗೆ ಗೋಚರವಾಗಬೇಕು. ಆ ಬುದ್ಧಿಗೆ ಗೋಚರವಾಗಿದ್ದು ನಮಗೆ ಬೇಕಾಗಿರುತ್ತೆ, ಅದನ್ನು ಹಿಡ್ಕೊಳ್ತೀವಿ. ಅದು ಅಹಂಕಾರ. ಅದು ಅಹಂಕಾರದಲ್ಲಿ ಹಿಡ್ಕೊಳ್ತೀವಿ, ಯಾಕೆಂದರೆ ನನಗೆ ಬೇಕಿದು, ನಾವು ಮಾಡ್ತೀವಿ ಅಂತ ನಾವು ಕೆಲವನ್ನ ಹಿಡ್ಕೊಂಡಿರ್ತೀವಿ. ಅದು ಬಂಧನ ಆಗುತ್ತೆ. ಅದು ಕೂಡ ಬಂಧನ. ನಾವು ಹಿಡ್ಕೊಂಡ್ರೆ ಅಂಥದ್ದನ್ನೆಲ್ಲ ಹಿಡ್ಕೊಂಡು ನೆನಪಿಟ್ಕೊಂಡು ಸಾಧಿಸ್ಕೊಂಡು ಮಾಡ್ತೀವಲ್ಲ, ಅವು ಕೂಡ ಬಂಧನ. ಆದರೆ ಕೆಲವು ಮಾತು ಅಂತ ಹೇಳ್ತೀವಲ್ಲ, ಪ್ರಮಾಣ ಅಂತ ಹೇಳ್ತೀವಲ್ಲ, ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತೀವಲ್ಲ, ಅವೆಲ್ಲವೂ ಕೂಡ ಹೃತ್ಪೂರ್ವಕವಾಗಿ ಬಂದಿರುತ್ತೆ. ಆ ಮಾತಿಗೆ ಬರುವಾಗ ದೊಡ್ಡ ಪ್ರಾಸೆಸ್ ಆಗಿರುತ್ತೆ. ನಾವು ಅದರಲ್ಲಿ ನಮ್ಮ ಅಸ್ತಿತ್ವವನ್ನು ರಿಫ್ಲೆಕ್ಟ್ ಮಾಡಿರ್ತೀವಿ. ನಮ್ಮ ಅಹಂಕಾರದಲ್ಲಿ ಮಾತಾಡಿರಲ್ಲ ನಾವು, ನಮ್ಮ ಹೃದಯ ಅದನ್ನು ಮಾತಾಡಿರುತ್ತೆ. ಅದು ಕೋಟಿ ಸತಿ ಒಳಗಡೆ ನಮಗೆ ರೆವರ್ಬರೇಟ್ ಆಗಿರುತ್ತೆ ಆ ಎನರ್ಜಿ. ಆ ಮಾತಾಡಿದರೆ ಯು ಫೀಲ್ ಇಟ್, ಟ್ರೂತ್. ಅದು ನೀನು ಮಾತಾಡಿದ್ದು ಸತ್ಯ, ಅದು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಸತ್ಯ ಯಾವತ್ತೂ ಮರೆಯೋದಿಲ್ಲ. ಮರ್ತಿದ್ದೆಲ್ಲ ಸುಳ್ಳು ಹೇಳಿದೀಯ ನೀನು ಅಷ್ಟೇನೆ. ಯಾವುದು ಮರ್ತು ಹೋಗುತ್ತೆ ಅದು ಸುಳ್ಳು. ಮರ್ತೋಯ್ತು ಅಂತ ಹೇಳ್ಬೋದು, ಆದರೆ ಮರ್ತಿದ್ದೆಲ್ಲ ಸುಳ್ಳು. ಯಾಕೆಂದರೆ ಅದು ನೀನು ಸತ್ಯಕ್ಕೆ ಅನುಭವಕ್ಕೆ ಬಂದಿಲ್ಲ. ಅನುಭವದಿಂದ ನೀನು ಮಾತಾಡಿದರೆ ಅದು ಮರೆಯಲ್ಲ. ಸತ್ಯನ ಜ್ಞಾಪಿಸ್ಕೊಳ್ಬೇಕಾಗಿಲ್ಲ, ನೆನಪಿನಲ್ಲಿ ಇಟ್ಕೊಂಡು ಬರೆದಿಟ್ಕೋಬೇಕಾಗಿಲ್ಲ. ಅದು ನಿನ್ನನ್ನು ಒಳಗಡೆಯಿಂದ ಆಗೋವರೆಗೂ ರಿಮೈಂಡ್ ಮಾಡ್ತಾ ಇರುತ್ತೆ, ಎಚ್ಚರಿಸ್ತಾ ಇರುತ್ತೆ, ನಿನ್ನ ಮಾಡು ಅಂತ ಪ್ರೇರೇಪಿಸ್ತಾ ಇರುತ್ತೆ. ಆಗೋವರೆಗೂ ನಿನಗೆ ಒಳಗಡೆ ಅತೃಪ್ತಿ ಅನ್ನೋದು ಇರಲ್ಲ. ಅತೃಪ್ತಿ ಒಳಗಡೆ ನಿನಗೆ ಅದಾದಾಗಲೇ ಅದಕ್ಕೆ ಒಳಗಡೆ ಏನು ಮಾಡುತ್ತೆ, ಅದು ತೃಪ್ತಿಯಿಂದ ಮಾಡಿಸುತ್ತೆ, ಖುಷಿಯಿಂದ ಮಾಡಿಸುತ್ತೆ. ಅತೃಪ್ತಿ ಅನುಭವ ಆಗುತ್ತೆ ನಿನಗೆ ಮಾಡುವಾಗ, ಕಂಟೆಂಟೆಡ್ ಅನುಭವ. ಅದು ಸತ್ಯವಾಗಿರೋದು.